ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಅನದರ್ ವ್ಲಾಗ್. ಗೈಸ್, ಎಂತ ಗೊತ್ತುಂಟಾ, ನಾನು ಇವತ್ತು ಹೋಗ್ತಿದ್ದೀನಿ ಸೌದಿ ಅರೇಬಿಯಾದ ಯಾಂಬು ಎಂಬ ಪ್ಲೇಸ್ಗೆ ಹೋಗ್ತಿದ್ದೀನಿ. ಯಾಂಬುದಲ್ಲಿ ನಾವು ಯಾವ ಪ್ಲೇಸ್ಗೆ ಹೋಗ್ತಿದ್ದೇನೆ ಅಂತ ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಎಂತ ಗೊತ್ತುಂಟಾ, ನಾವು ಬರುವ ಮೊದಲೇ ಬಸ್ ಎಲ್ಲ ಬಂದಾಗಿ ರೆಡಿ ಆಗಿತ್ತು, ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿದ್ದರು. ನನಗೆ ನಾನು ಎಂತ ಮಾಡಿದಾದರೆ ಬೇಗ ಹೋಗಿ ಸೀಟ್ ಒಂದು ಬುಕ್ ಮಾಡುವಂತ. ಮತ್ತು ಸೀಟು ಸಿಗುತ್ತಾ ಇಲ್ವ ಅಂತ ಗೊತ್ತಿಲ್ಲಲ್ಲ, ಹಂಗೆ ನಮಗೆ ಒಂದು ಟಾಪಲ್ಲಿ ಸೀಟ್ ಕೂಡ ಸಿಕ್ತು. ಬಸ್ ಕೂಡ ಒಳ್ಳೆದಿದೆ, CC ಕ್ಯಾಮರಾ ಕೂಡ ಇದೆ, AC ಕೂಡ ಇದೆ, ವಿತ್ TV ಕೂಡ ಇದೆ. ಹಾಗೆ ನಮಗೊಂದು ಒಳ್ಳೆ ಪ್ಲೇಸಲ್ಲಿ ಕೂಡ. ಹಾಗೆ ನಮಗೆ ಬಸ್ ಹೊರಡಲಿಕ್ಕೆ 7:30 ಆಗಿತ್ತು. ಹಾಗೆ ಬಸ್ಸೆಲ್ಲ ಅಲ್ಲಿಂದ ಮತ್ತೆ ಹೊರಡಿತ್ತು. ನಮಗೆ ಅವರದ್ದು ಬ್ರೇಕ್ಫಾಸ್ಟ್ ಎಲ್ಲ ಅವರದ್ದಿತ್ತು. ಹಾಗೆ ಬ್ರೇಕ್ಫಾಸ್ಟಿಗೆ ನಮಗೆ ಇದು ಕೊಟ್ಟಿದ್ದರು, ಸ್ಯಾಂಡ್ವಿಚ್ ಕೊಟ್ಟಿದ್ದರು. ಹಾಗೆ ಅದನ್ನೆಲ್ಲ ತಿಂದು ಮತ್ತೆ ನಾವು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಮತ್ತು ಮಿಡ್ಲಲ್ಲಿ ಮತ್ತೆ ಕೂಡ ನಮಗೆ ಬ್ರೇಕ್ ಇತ್ತು, ಫ್ರೀ ಬ್ರೇಕ್ ಅಂತ. ನಮಗೆ ಅಲ್ಲಿ ½ an hour ಟೈಮ್ ಇತ್ತು. ಅದರಲ್ಲಿ ಟೀ ಕುಡಿಲಿಕ್ಕಿತ್ತು, ಮತ್ತು ವಾಶ್ರೂಮ್ಗೆ ಹೋಗುವವರೆಗೆ ಹೋಗ್ಬೋದಿತ್ತು. ಬಸ್ಸಲ್ಲಿತ್ತು ವಾಶ್ರೂಮ್ ಫೆಸಿಲಿಟಿ ಎಲ್ಲ, ಬಸ್ಸಲ್ಲಿತ್ತು. ಆದರೂ ಕೂಡ ಹೊರಗೆ ಹೋಗುವವರು ಹೋಗ್ಬೋದಿತ್ತು. ಹಾಗೆ ನಾವು ಟೀ ಎಲ್ಲ ಕುಡಿದು ಮತ್ತೆ ಕಂಟಿನ್ಯೂ ಮಾಡಿದ್ವಿ ನಮ್ಮ ಜರ್ನಿ. ನೋಡ್ಬೋದು, ಬೆಟ್ಟ ಗುಡ್ಡ ಎಲ್ಲ ಇದೆ, ಪ್ಲೇಸ್ ಎಲ್ಲ ಉಂಟಲ್ಲ, ಚೆಂದ ಇದೆ. ನಮಗೆ ಸ್ಟೇಟ್ ರೋಡ್ ಇತ್ತು. ಹಾಗೆ ನಾವು ಜಿದ್ದಾದಿಂದ ಬರುವಾಗ ನಮಗೆ 4 hour ಜರ್ನಿ ಇತ್ತು. ಹಾಗೆ ನಾವು ನಮ್ಮದು ಪ್ಲೇಸ್ ಎಲ್ಲ ರೀಚ್ ಆಗ್ತಾ ಬಂದ್ವಿ. ಹಾಗೆ ನಮಗೆ ಮೊದಲದು ನಮಗೆ ಇತ್ತು ನಮ್ಮದು ಬೋಟಿಂಗ್ ಎಲ್ಲ. ಹಾಗೆ ಬೋಟಿಂಗ್ಗೆ ಹೋಗಲಿಕ್ಕೆ ಅಲ್ಲಿ ನಮಗೆ ಚೆಕ್ಕಿಂಗ್ ಎಲ್ಲ ಇತ್ತು, ಗೇಟ್ ಪಾಸ್ ಮಾಡಲಿಕ್ಕೆಲ್ಲ. ಹಾಗೆ ನಾವೆಲ್ಲ ಗೇಟ್ ಪಾಸ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ನಮ್ಮದು ನೋಡ್ತಿರ್ಬೋದು, ಇಲ್ಲೆಲ್ಲ ನಿಂತಿದೆ, ಬಟ್ ನಮಗೆ ಇಲ್ಲಿ ಹೋಗ್ಲಿಕ್ಕಿಲ್ಲ. ನಮಗೆ ಇನ್ನೂ ಕೂಡ ಸ್ವಲ್ಪ ಆಚೆ ಹೋಗ್ಲಿಕ್ಕಿತ್ತು. ಇಲ್ಲಿ ಗೇಟ್ ಎಲ್ಲ ಪಾಸ್ ಮಾಡಲಿಕ್ಕಿತ್ತು. ಗೇಟಿಂಗ್ ಪಾಸ್ ಮಾಡಲಿಕ್ಕೆ ನಮ್ಮದು ಇಕಾಮ ಎಲ್ಲ ತೋರಿಸಿ, ಅವ್ರ ಇಕಾಮದ ನಂಬರ್ ಎಲ್ಲ ತಗೊಳ್ತಾರೆ. ಮತ್ತು ಅದರದ್ದು ಎಕ್ಸ್ಪೈರಿ ಡೇಟ್ ಆಗಿದೆಯಾ ಇಲ್ಲ ಎಲ್ಲ ನೋಡ್ತಾರೆ. ಅದೆಲ್ಲ ಕ್ಲಿಯರ್ ಆಗಿದರೆ ಮತ್ತೆ ನಮ್ಮನ್ನು ಅಲ್ಲಿಂದ ಕಳಿಸ್ತಾರೆ. ಅಲ್ಲಿ ಗೇಟ್ ಪಾಸ್ ಹತ್ರ ಸ್ವಲ್ಪ ಲೇಟ್ ಆಯಿತು, ಎಲ್ಲರದ್ದು ಎಂಟ್ರಿ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗೆ ಎಲ್ಲ ಫಿನಿಶ್ ಆಯಿತು, ಎಲ್ಲರದ್ದು ಕ್ಲಿಯರ್ ಆಯಿತು. ಹಾಗೆ ನಾವು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಕುತೂಹಲ ಇದೆ ಹೇಗಿರುತ್ತೆ ಅಂತ ಜರ್ನಿ. ಹಾಗೆ ನಾವೀಗ ಹೋಗ್ತಾ ಇದ್ದೇವೆ ಬೋಟಿಂಗ್ ಹತ್ರ. ಇವರದ್ದು ಎಂತ ಗೊತ್ತುಂಟಾ, 2 ಬಸ್ ಇತ್ತು. 2 ಬಸ್ಸಿಲ್ಲಿ ತುಂಬ ಜನ ಇದ್ದಾರೆ. 2 ಕೂಡ ಸೇಮ್ ಒಂದೇ ಟೀಮು, ಆದರೆ 2 ಬಸ್ ಇತ್ತು. ಹಾಗೆ ನೋಡ್ತಿರ್ಬೋದು, ಕೆಲವರು ಹೋಗಿ ಬರ್ತಿದ್ದಾರೆ. ನಮ್ಮ ಟೀಮ್ ಇನ್ನು ಹೋಗ್ಬೇಕಷ್ಟೇ. ಹಾಗೆ ನಮ್ಮದು ಕೂಡ ಬೋಟ್ ಸಿಕ್ತು. ನಾವು ಮತ್ತೆ ಎಲ್ಲರೂ ಕೂತ್ಕೊಂಡ್ವಿ. ನೋಡ್ತಿರ್ಬೋದು, ಒಳ್ಳೆದಿದೆ ಬೋಟ್ ಎಲ್ಲ, ವಿತ್ ಸ್ಪೀಕರ್. ಮತ್ತು ನಮಗೆ ಬೋಟಲ್ಲಿ ಡ್ರೈವರ್ ಸಿಕ್ಕಿದ್ದೀವಿ, ಅವ್ರು ನಮ್ಮದು ಕೇರಳದವರು, ಒಳ್ಳೆಯಿದ್ರು. ನಮಗೆ ಎಂತ ಗೊತ್ತುಂಟ, ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಯಾಕೆಂದರೆ ನಾವು ಸೌದಿ ಅರೇಬಿಯಾದಲ್ಲಿ, ನಾನಂತೂ ಫಸ್ಟ್ ಟೈಮು ಬೋಟಿಂಗ್ ಮಾಡಿದ್ದು. ಇಂಡಿಯಾದಲ್ಲಿ ಮಾಡಿದ್ದೇನೆ, ಬಟ್ ಇಲ್ಲಿ ಸೌದಿ ಅರೇಬಿಯಾದಲ್ಲಿ ಫಸ್ಟ್ ಟೈಮ್. ತುಂಬ ಖುಷಿಯಾಯಿತು. ನಾನು ಮತ್ತು ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು. ಈಗೆಂತ ಗೊತ್ತುಂಟ, ಇವರದ್ದು ಮಿಡ್ಲ್ ಪ್ಲೇಸಲ್ಲಿ ನಮ್ಮದು 2 ಟೀಮ್ ಬೋಟ್ ಕೂಡ ನಿಲ್ಲಿಸಿದ್ರು. ಇಲ್ಲಿ ನಮಗೆ ಫಿಶ್ ಎಲ್ಲ ನೋಡ್ಬೋದು. ಬಟ್ ಈಗ ನಮಗೆ ಈಗ ವೀಡಿಯೋದಲ್ಲಿ ಕಾಣ್ತಿಲ್ಲ, ಬಟ್ ಅದರಲ್ಲಿ ಈಜು ಅವರಿಗೆ ಕಾಣುತ್ತೆ. ಒಳ್ಳೆಯದೇ. ಎಂತ ಗೊತ್ತುಂಟ, ಮೀನೆಲ್ಲ ಕಲರ್ ಫಿಶ್ ಎಲ್ಲ ತುಂಬ ಇದೆ. ಮತ್ತು ಈಜಾಡುವವ್ರಿಗೆ ಈಜಾಡ್ಬೋದು ಅಲ್ಲಿ. ಹಂಗೆ ಅಲ್ಲಿ ನಿಲ್ಲಿಸಿದ್ರು. ಮತ್ತೆಂತ ಗೊತ್ತುಂಟ, ಇದು ಬಲೂನ್ ಥರ ಕಾಣುತ್ತೆ ಅಲ್ಲ, ಇದು 2 ದೋಣಿ ನಮಗೆ ಟಚ್ ಆದಾಗ ಡ್ಯಾಮೇಜ್ ಆಗಬಾರ್ದು ಅಂತ ದೋಣಿಗೆ ಇದೆಲ್ಲ ಹಾಕಿದ್ದು ಬಲೂನ್ ಥರ. ನೋಡ್ಬೋದು, ಮೀನು ಕಾಣ್ತಿಲ್ಲ, ಬಟ್ ಹಿಂಗೆ ನಾರ್ಮಲ್ ಆಗಿ ಕಾಣ್ತದೆ, ಬಟ್ ಈ ಕ್ಯಾಮರಾಗೆ ಕಾಣ್ತಿಲ್ಲ. ತುಂಬ ಇದೆ ಮೀನು ಕಲರ್. ಇಲ್ಲಿ ಎಂತ ಗೊತ್ತುಂಟ, ಸ್ವಿಮ್ಮಿಂಗ್ ಮಾಡುವವರಿಗೆ ಸ್ವಿಮ್ಮಿಂಗ್ ಮಾಡ್ಬೋದು. ಎಲ್ಲ ಅರೇಂಜ್ಮೆಂಟ್ ಎಲ್ಲ ಅವರೇ ಮಾಡಿಕೊಡ್ತಾರೆ ಮಿಡ್ಲಲ್ಲಿ. ಅಷ್ಟು ಡೇಂಜರ್ ಪ್ಲೇಸ್ ಅಲ್ಲ ಇಲ್ಲಿ ಮಿಡ್ಲಲ್ಲಿ. ಹಾಗೆ ಇಲ್ಲಿ ಸ್ವಲ್ಪ ನಮಗೆ ಸ್ವಿಮ್ಮಿಂಗ್ ಮಾಡುವವರಿಗೆ ಮಾಡ್ಬೋದು. ಮಾಡಲಿಕ್ಕೆ ಬರೋದವರು ತುಂಬ ಕಷ್ಟ ಸ್ವಲ್ಪ ಈಜಲಿಕ್ಕೆ. ಹಾಗೆ ಮಾಡುವವ್ರು ಮಾಡ್ಬೋದು. ಈ ಕಡೆ ಬಾ ಅಂತ
ಒಂದು ಹಾಗೆ ನಮಗೆ 30 ಮಿನಿಟ್ಸಲ್ಲಿ ಈಜುವರೆಗೆ ಈಜ್ಬೋದಿತ್ತು. ಮತ್ತೆ ಅಲ್ಲಿಂದ ನಾವು ಹೊರಟ್ವಿ. ನೋಡ್ಬೋದು ಇವರು ನಮ್ಮದು ಡ್ರೈವರ್ ಕೇರಳದವರು. ಇವರ ಹತ್ರದ್ದು ಎಂತ ಉಂಟಾ, ಎಲ್ಲ ನೇವಿಗೇಷನ್ ಎಲ್ಲ ಎಲ್ಲಿ ಕಾಣುತ್ತೆ, ಯಾವ ಪ್ಲೇಸಲ್ಲೆಲ್ಲ ಎಲ್ಲಿ ಶಿಪ್ ಎಲ್ಲ ಬರ್ತದೆ ಎಲ್ಲ ಇದರಲ್ಲಿ ಕಾಣುತ್ತೆ. ಮತ್ತು ನಮ್ಮದು ಇದರಲ್ಲಿದ್ದದ್ದು ಬೋಟಲ್ಲಿದ್ದದ್ದೆಲ್ಲ ನಮ್ಮ ಕರ್ನಾಟಕದವರೇ, ಆಲ್ಮೋಸ್ಟ್ ಎಲ್ಲ ಕರ್ನಾಟಕದವರಿದ್ದದ್ದು. ಕಾಂಟ್ಯಾಕ್ಟ್ ಹಾಕು. ಗೈಸ್ ಎಂತ ಗೊತ್ತುಂಟ, ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋವನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ. ಮತ್ತು ನಮಗೆ ಮುಂದೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಗೈಸ್ ಅಂತಿಂತೂ ನಮ್ಮನ್ನು ಸೇಫ್ ಆಗಿ ಕರ್ಕೊಂಡು ಬಂದರು ನಮ್ಮ ಡ್ರೈವರ್, ಅವರಿಗೆ ಕೂಡ ಧನ್ಯವಾದ. ಮತ್ತೆಂತ ಗೊತ್ತುಂಟ, ಇರೋದೊಂದು ಲೈಫ್, ಎಂಜಾಯ್ ಮಾಡಬೇಕು. ಹಾಗೆ ನಾವು ಸೇಫ್ ಆಗಿ ನಮ್ಮದು ದಡ ರೀಚ್ ಆಗ್ತಾ ಬಂದ್ವಿ. ನೋಡ್ತಿರ್ಬೋದು ಇಲ್ಲೆಲ್ಲ ಹಡಗೆಲ್ಲ ನಿಂತಿದೆ. ಎಂತ ಗೊತ್ತುಂಟ, ಒಬ್ಬರಿಗೆ 30 ರಿಯಾಲ್ ಓಕೆ, ಎಂಜಾಯ್ಮೆಂಟ್ ಎಲ್ಲ ಸಿಕ್ತು. 30 ರಿಯಾಲಲ್ಲಿ ನಮಗೆ ಎಂಜಾಯ್ಮೆಂಟ್ ಸಿಕ್ತು, ತುಂಬಾ ಸಿಕ್ತು. ಅದಕ್ಕೆ ಮೋಸ ಇಲ್ಲ, 30 ರಿಯಾಲಿಗೆ ಮೋಸ ಇಲ್ಲ. ಹಾಗೆ ನಮ್ಮದು ಇಲ್ಲಿಂದ ಹೊರಡುವಾಗ 1:30 ಆಗಿತ್ತು. ಇನ್ನು ನಮ್ಮದು ನೆಕ್ಸ್ಟ್ ಪ್ಲೇಸ್ ಇದ್ದದ್ದು ಚೈನಾ ಬೀಚ್ ಪಾರ್ಕ್ ಅಂತ, ಅಲ್ಲಿ ಮತ್ತೆ ಊಟ ಎಲ್ಲ ಮಾಡುವಂತ ಹೇಳಿದ್ರು ಅಲ್ಲಿ. ಹಾಗೆ ನಾವೀಗ ಹೋಗ್ತಿದ್ದೇವೆ ಊಟಕ್ಕೆ ಅಂತ, ಪಾರ್ಕಲ್ಲಿ ಊಟ ಮಾಡುವಂತ. ಅಲ್ಲಿಂದ ನಮಗೆ ಸ್ವಲ್ಪ ಎಷ್ಟು 10-15 ಕಿಲೋಮೀಟರ್ ಇತ್ತು ಹೋಗ್ಲಿಕ್ಕೆ, ಹೋಗ್ತಾ ಇದ್ದೇವೆ ಈಗ. ನಮ್ಮದು ಈ ಟ್ರಿಪ್ಪಲ್ಲಿ ಊಟ, ಬ್ರೇಕ್ಫಾಸ್ಟ್, ಡಿನ್ನರ್ ಎಲ್ಲ ಇದರಲ್ಲಿ ಅವೈಲೇಬಲ್ ಆಗಿತ್ತು. ಮತ್ತು ನಾನು ಇದೆಲ್ಲ ಎಷ್ಟಾಗಿದೆ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೇನೆ. ಮತ್ತು ಊಟಕ್ಕೆಲ್ಲ ಕುಳ್ತೀವಿ, ನಮಗೆ ಚಿಕನ್ ಮತ್ತು ರೈಸ್ ಎಲ್ಲ ಕೊಟ್ಟಿದ್ದರು. ನಮಗೆ ಮಧ್ಯಾಹ್ನ ಲಂಚ್ ಇತ್ತಲ್ಲ, ಅದಕ್ಕೆ ಬುಖಾರಿ ರೈಸ್ ಅಂತ ಹೇಳ್ತಾರೆ, ಚಿಕನ್ ಮತ್ತು ಚಟ್ನಿ ಎಲ್ಲ ಕೊಟ್ಟಿದ್ದರು. ಹಾಗೆ ನಾನು ಈ ವಿಡಿಯೋವನ್ನು ಕಂಟಿನ್ಯೂ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಮತ್ತು ನಾವು ಇಲ್ಲಿಂದ ಯಾವ ಪ್ಲೇಸ್ಗೆ ಹೋಗ್ತೇನೆ ಅಂತ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ನಾವು 2ನೇ ಪಾರ್ಟಲ್ಲಿ ಸೌದಿ ಅರೇಬಿಯಾದ ಫ್ಲವರ್ ಫೆಸ್ಟಿವಲ್ ವಿಡಿಯೋ ಮಾಡ್ತಿದ್ದೇನೆ. ಪಾರ್ಟ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಎಲ್ಲರೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.